ತುಂಗಭದ್ರಾ ಡ್ಯಾಂನ ಗೇಟ್ ಚೈನ್ ಕಟ್, ರಭಸವಾಗಿ ಹರಿಯುತ್ತಿದೆ ನೀರು. ನದಿ ಪಾತ್ರದ ಜನರಲ್ಲಿ ಆತಂಕ. ಬೆಂಗಳೂರಲ್ಲಿ ಮಾಂಸ ಮಾರಾಟ ಜಟಾಪಟಿ. ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉಲ್ಲೇಖ. ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಟಕ್ ವಾರ್. ಬಂಡೆ ದಳಪತಿ ನಡುವೆ ನಿಲ್ಲದ ವಾಗ್ಯುದ್ಧ. ಡಿಕೆಶಿ ಪಾಲಿಗೆ ನಾನು ನಾಗರ ಹಾವೇ ಎಂದು ಕುಮಾರಸ್ವಾಮಿ ಅಬ್ಬರ. ವರುಣಾರ್ಭಟಕ್ಕೆ ಉತ್ತರ ತತ್ತರ. ಜಮೀನುಗಳು ಜಲಾವೃತ, ಬೆಳೆ ನಾಶ. ಸಂಕಷ್ಟಕ್ಕೆ ಸಿಲುಕಿದ್ದ ರೈತರಿಗೆ ಗಾಯದ ಮೇಲೆ ಬರೆ. ಬರಚುಕ್ಕಿ ಜಲಪಾತೋತ್ಸವಕ್ಕೆ ಅದ್ದೂರಿ ಚಾಲನೆ. ಲೇಸರ್ ಬೆಳಕಿನಲ್ಲಿ ಜಲಪಾತಕ್ಕೆ ಅಲಂಕಾರ. ಸಾಂಸ್ಕೃತಿಕ ಕಾರ್ಯಕ್ರಮ ಕಣ್ತುಂಬಿಕೊಂಡ ಮುಖ್ಯಮಂತ್ರಿಗಳು. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿದೆ. ತುಂಗಭದ್ರಾ ಡ್ಯಾಂನ 19ನೇ ಗೇಟ್ನ ಕ್ರಸ್ಟ್ ಗೇಟ್ ಕಟ್ ಆಗಿರೋದು. ರಾತ್ರಿ 11 ಗಂಟೆ ಸುಮಾರಿಗೆ ಚೈನ್ ಲಿಂಕ್ ಕಟ್ ಆಗಿದೆ. ಕೊಪ್ಪಳದ ಮುನಿರಾಬಾದ್ ಬಳಿ ಇರುವಂತಹ ಟಿಬಿ ಡ್ಯಾಂನಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ತಡರಾತ್ರಿ. ತುಂಗಭದ್ರಾ ಡ್ಯಾಮ್ ಜಲಾಶಯದಿಂದ ನದಿಗೆ ಭಾರಿ ಪ್ರಮಾಣದ ನೀರು ಹರಿತಾ ಇದೆ. ಸದ್ಯ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಅಲರ್ಟ್ ಆಗಿ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಟಿಬಿ ಡ್ಯಾಮ್ ಮೈದುಂಬಿ ಹರಿತಾ ಇದೆ. ಈ ಮಧ್ಯೆ ಚೈನ್ ಲಿಂಕ್ ಕಟ್ ಆಗಿರೋದು ಆತಂಕಕ್ಕೆ ಕಾರಣ ಆಗಿದೆ. 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಪರಿಣಾಮ ಹೆಚ್ಚು ನೀರು ಈಗ ನದಿಗೆ ರಿಲೀಸ್ ಆಗ್ತಾ ಇದೆ. 1 ಲಕ್ಷ ಕ್ಯೂಸೆಕ್ ನೀರು ಈಗಾಗಲೇ ರಿಲೀಸ್ ಆಗಿರೋದು. ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಈ ರೀತಿ ರಾತ್ರೋರಾತ್ರಿ ಚೈನ್ ಲಿಂಕ್ ಕಟ್ಟಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿತಾ ಇರೋದು. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿರುವ ಹಿನ್ನೆಲೆ ಸ್ಥಳಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿಯನ್ನ ನೀಡಿದ್ದಾರೆ. ಶಾಸಕರಾದ ಗವಿಯಪ್ಪ, ರಾಘವೇಂದ್ರ ಹಿಟ್ನಾಳ್, ಸಚಿವ ಶಿವರಾಜ್ ತಂಗಡಿಗೆ ಸೇರಿ ಹಲವರು ಭೇಟಿಯನ್ನು ನೀಡಿದ್ದಾರೆ. ಡ್ಯಾಮ್ ನೋಡೋದಕ್ಕೆ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ಚೈನ್ ಲಿಂಕ್ ಕಟ್ ಆಗಿರೋದು ಒಂದು ಕಡೆ ಭಯಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಚೈನ್ ಲಿಂಕ್ ಕಟ್ಟಾಗಿ ಏನಾಗ್ತಾ ಇದೆ ಅನ್ನುವಂಥ ಕುತೂಹಲ ಜನರಲ್ಲಿ. ಮತ್ತೊಂದು ಕಡೆ ಆತಂಕ, ಅದನ್ನು ನೋಡೋದಕ್ಕೆ ಬರ್ತಾ ಇರೋಂಥದ್ದು. ಅಧಿಕಾರಿಗಳು ಈಗಷ್ಟೇ ಅಂದರೆ ಎಂಟ್ರಿ ಕೊಟ್ಟಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ನಿನ್ನೆ ಈ ರೀತಿಯ